ಹಾಯ್, ವೆಲ್ಕಮ್ ಬ್ಯಾಕ್ ಟು ನನ್ನ ಹೆಜ್ಜೆ ನನ್ನ ಕತೆ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ದಿನ ಹೇಗಿತ್ತು, ಏನೆಲ್ಲ ಆಯ್ತು, ಇದ್ರ ಜೊತೆ ಒಂದು ಇನ್ಸಿಡೆಂಟು ನಡೀತು. ಸೊ ಎಲ್ಲ ಶೇರ್ ಮಾಡ್ಕೋತೀನಿ. ಆಸ್ ಯೂಶುವಲ್ ನಾನು ಡೈಲಿ ಹೇಳೋ ಅವಶ್ಯಕತೆ ಇಲ್ಲ. ನನ್ನ ದಿನ ಸ್ಟಾರ್ಟ್ ಆಗೋದು ಜಿಮ್ ರಂಗೋಲಿ ರಿಲೇಟೆಡ್ರಿಂದ. ಡೈಲಿ ಇದೇ ಹೇಳ್ತೀನಿ ಅಂತ ಅನ್ಕೋಬೇಡಿ. ಆರೋಗ್ಯ ಚೆನ್ನಾಗಿದ್ರೇನೆ ಮುಂದಿಂದೆಲ್ಲ ಮಾಡಕ್ಕೆ ಸಾಧ್ಯ. ಸೊ ಎಲ್ರೂ ಅಷ್ಟೇ, ಒಳ್ಳೆ ಆರೋಗ್ಯ ಎಲ್ಲ ನಿಮ್ ಕೈಯಲ್ಲೇ ಇದೆ. ಸ್ವಲ್ಪ ವ್ಯಾಯಾಮ, ವರ್ಕೌಟ್, ಜಿಮ್, ಒಳ್ಳೆ ಒಳ್ಳೆ ಫುಡ್ ತಿಂದು ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಅದಾದ್ಮೇಲೆ ಆಫೀಸ್ಗೆ ಹೋದೆ. ಆಕ್ಚುಲಿ ಆಫೀಸಿಂದ ಮನೆಗ್ ಬರ್ಬೇಕಾದ್ರೆ ಒಂದ್ ದೃಶ್ಯ ಆಯ್ತು. ಏನಪ್ಪಾ ಅಂತಂದ್ರೆ, ನನ್ಗೆ ಈ ದೃಶ್ಯ ಕೇಳಿದ್ಮೇಲೆ ನೀವ್ ನನ್ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ರಿ, ಏನ್ ಉತ್ತರ ಕೊಡ್ತಿದ್ರಿ ಅಂತ ಕಮೆಂಟ್ ಮಾಡಿ. ಏನು ಅಂತಂದ್ರೆ, ಬರ್ತಾ ಮನೆಗೆ ಸಿಗ್ನಲ್, ನಾನ್ ಬೈಕಲ್ಲಿ ಹೋಗೋದು ಆಫೀಸ್ಗೆ. ಬರ್ತಾ ಸಿಗ್ನಲ್ ಹತ್ರ ಒಂದು ಆಟೋ ನಿಂತಿತ್ತು. ಸ್ವಲ್ಪ ಸ್ಪೇಸ್ ಇತ್ತು. ನಾನ್ ಮುಂದೆ ಹೋಗೋಣ ಅಂತ ಅನ್ಕೊಂಡು ಅಣ್ಣ ಸ್ವಲ್ಪ ಮುಂದೆ ಸರಿರಿ ಅಂತ ಹೇಳ್ದೆ. ಡ್ರೈವರು ಫುಲ್ ಸೀರಿಯಸ್ ಆಗ್ಬಿಟ್ಟಿದ್ದಾರೆ. ನಾನು ಒಂದ್ ನಿಮಿಷ ಗಾಬರಿ ಆಗ್ಬಿಟ್ಟೆ. ಏನಪ್ಪಾ ನಾನೇನಾದ್ರು ಬೇರೆ ಇದೆ. ಆಮೇಲೆ ಡ್ರೈವರು, ಮೇಡಮ್ ನನ್ನ ಹೆಸರು ಅಣ್ಣ ಅಲ್ಲ, ನಂದು ಹೆಸರು ಬೇರೆ ಇದೆ. ಅಣ್ಣ ಅಂತ ಅಂದ್ರೆ ನನ್ಗಿಷ್ಟ ಆಗಲ್ಲ. ಗಾಬರಿ ಆಗ್ಬಿಟ್ಟು ಏನು ಅಂತ ನಾನು ಅನ್ಕೊಂಡೆ. ಆಮೇಲೆ ಅಣ್ಣ ಸ್ವಲ್ಪ ಮುಂದೆ ಸರಿರಿ, ಮೇಡಮ್ ಅಣ್ಣ ಅಂದ್ರೆ ನನ್ಗಾಗಲ್ಲ. ನೀವು ಡ್ರೈವರ್ ಅಂತ ಪರವಾಗಿಲ್ಲ, ಆದ್ರೆ ದಯವಿಟ್ಟು ಅಣ್ಣ ಅಂತ ಮಾತ್ರ ಅನ್ಬೇಡಿ. ಆಮೇಲೆ ನನ್ ನಗು ಅಂದ್ರೆ ನಗು ಫುಲ್ ಮತ್ತ ಸರಿ ಸರ್, ಮುಂದೆ ಸರಿರಿ ಸ್ವಲ್ಪ. ಆಮೇಲೆ ಡ್ರೈವರ್ ಅಣ್ಣ ಸ್ವಲ್ಪ ನಕ್ಕೊಂಡು ಹೌದು ಮೇಡಮ್ ಅಂದ್ಬಿಟ್ಟು ಸ್ಪೇಸ್ ಕೊಟ್ರು. ಸೊ ಇನ್ನೊಂದ್ಸತಿ ಅಣ್ಣ ಅಂದಿದ್ರೆ ಮೋಸ್ಟ್ಲಿ ಹೊಡೆದು ಬಿಟ್ಟಿರೋರೇನು. ಈ ಇನ್ಸಿಡೆಂಟ್ ಆಯ್ತಿತ್ತು ಇವತ್ತು. ನನಗ್ ಗೊತ್ತಿಲ್ಲ ಆ ಮೊಮೆಂಟ್ಗೆ ನಾನು ಹೆಂಗ್ ರಿಸೀವ್ ಮಾಡ್ಕೋಬೇಕು ಏನು ಅಂತ. ಆ ಅಣ್ಣನ್ಗೆ ನೆಕ್ಸ್ಟ್ ಟೈಮ್ ಸಿಕ್ಕಿದ್ರೆ ಮತ್ತೆ ಅಣ್ಣ ಅನ್ಬೇಕು ಅನ್ನೋ ಆಸೆ ನನ್ಗೆ. ಗೊತ್ತಿಲ್ಲ ಸಿಗ್ತಾರ ಸಿಗಲ್ಲೋ ಅಂತ. ನಾನು ಫಸ್ಟ್ ಟೈಮ್ ನೋಡಿದ್ದು ಅದನ್ನ. ಅಂಡ್ ನಾನು ಯೂಶಲಿ ಆತರ ಇದ್ದಾಗ ಯಾರಿಗೂ ಏನು ಹೇಳಲ್ಲ. ಏನೋ ಇವತ್ತು ಅವ್ರಿಗೆ ಹೇಳ್ಬೇಕು ಅನ್ಸ್ತು. ನಾನ್ ಮುಂದೆ ಹೋಗೋಣ ಅಂತ ನನ್ ಫೀಲ್ ಆಯ್ತು, ಹೇಳ್ದೆ ಅಣ್ಣ ಮುಂದೆ ಸರಿ. ಅದೇ ದೊಡ್ಡ ಕ್ರೈಮ್ ಅನ್ನೋ ತರ ಅವರು ಓಕೆ ಅನ್ಕೊಂಡು ನಗ್ತಾ ನನ್ಗೆ ರಿಯಾಕ್ಟ್ ಮಾಡಿ ಸರಿ ಅಂದ್ಬಿಟ್ಟು ಸರ್ ಅಂತ ಸ್ಪೇಸ್ ಕೊಟ್ರು. ಬಂದೆ ಮನೆಗೆ. ಬರ್ತಾ ಒಂದು ವಿಜಯಲಕ್ಷ್ಮಿ ಬೇಕರಿ ಅಂತ ಇದೆ, ಅಲ್ಲಿ ತುಂಬಾ ಅಂದ್ರೆ ತುಂಬಾ ಬೇರೆ ಏನು ನಾನು ಟೇಸ್ಟ್ ಮಾಡಿಲ್ಲ. ರಸ್ಕ್ ಅನ್ನೋದು ಮಾತ್ರ ತುಂಬಾ ಟೇಸ್ಟಿ ಆಗಿರುತ್ತೆ. ಮತ್ತ ರಸಕ್ ತಗೊಂಡು ಮನೆಗ್ ಬಂದು, ಯೂಶಲಿ ಡೇ ಪೂರ್ತಿ ವೀಕ್ ಡೇಸ್ ಅಲ್ಲಿ ನಾನು ಶುಗರ್ ತಗೊಳಲ್ಲ. ಇವತ್ತು ನಾಳೆಗೆ ಸ್ಯಾಟರ್ಡೆ ಸಂಡೇ ರಜಾ ಇರುತ್ತಲ್ಲ, ಲೈಟ್ ಆಗಿ ಶುಗರ್ ತಗೊಂತೀನಿ. ಅಂದ್ರೆ ಬ್ಲ್ಯಾಕ್ ಕಾಫಿಗೆ ಸ್ವಲ್ಪ ಶುಗರ್ ಆಡ್ ಮಾಡ್ಕೋತೀನಿ. ಅದ್ರ ಜೊತೆ ರಸ್ಕ್ ತಿನ್ನೋಣ ಅಂತ ತಗೊಂಡ್ ಬಂದೆ. ನಾಳೆ ನಾಡಿದ್ದು ಸ್ಯಾಟರ್ಡೆ ಸಂಡೇ ಫ್ಯಾಮಿಲಿ ಟೈಮು. ಆಫೀಸು ಅದು ಇದು ಎಲ್ಲ ಟೆನ್ಷನ್ ಮರೆತು ಫ್ಯಾಮಿಲಿ ಜೊತೆ ಇರೋದು. ಅಂಡ್ ನನ್ನ ಸ್ಕಿನ್ ಕೇರ್ ರೊಟೀನ್ಸ್ ಅಥವಾ ಹೇರ್ ಕೇರ್ ಈ ತರದ್ ಏನೇ ಇದ್ರು ನಾನು ಆಫೀಸ್ ಇಲ್ದೇ ಇರೋ ದಿನ ಮಾಡ್ಕೋತೀನಿ. ಸೊ ರಸ್ ತಗೊಂಡ್ ಬಂದೆ, ಲೈಟ್ ಆಗಿ ಕಾಫಿ ಕುಡ್ದೆ. ಸೊ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ಇವಾಗ ಟೈಮ್ ಬಂದು 7:30 ಅಂಡ್ ಇದಾಗಿತ್ತು ಇವತ್ತಿನ ಡೈಲಿ ರೊಟೀನು. ಅದ್ರಲ್ಲಿ ನನಗೆ ಇವತ್ತು ಸ್ಪೆಷಲ್ ಅನ್ಸಿದ್ದು ಆ ಡ್ರೈವರ್ ಅಣ್ಣನ್ ಸೀನ್. ಆ ಡ್ರೈವರ್ ಅಣ್ಣ ನನ್ನ ಮೈಂಡ್ ಇಂದ ಹೋಗ್ತಾನೆ ಇಲ್ಲ. ನಾನು ಒಪ್ಕೋಬಾರ್ದಿತ್ತು, ಅಂದ್ಬಿಟ್ಟು ಸರ್ ಅಂದ್ಬಿಟ್ಟೆ. ಇಲ್ಲ ಅಣ್ಣ ಅಂತಾನೆ ಕರಿತೀನಿ ಅಂತಂದ್ಬಿಟ್ಟು ಅಲ್ಲೇ ನಿಂತ್ಕೋಬೇಕಾಗಿತ್ತು. ಮೋಸ್ಟ್ಲಿ ಎಲ್ಲಾ ಡ್ರೈವರ್ಗಳು ಹೀಗೆನಾ ಗೊತ್ತಿಲ್ಲ ನನ್ಗೆ. ಸೊ ಅಣ್ಣ ನೆಕ್ಸ್ಟ್ ಟೈಮ್ ಸಿಕ್ಕಿದ್ರೆ ಮಾತ್ರ ಬಿಡಲ್ಲ, ಅಣ್ಣ ಅಂತ ಫೈಂಡ್ ಔಟ್ ಮಾಡಿ ಹುಡುಕಿ ಮಾತಾಡ್ಸ್ತೇನೆ ನಿಮಗೆ. ಸೊ ಅಷ್ಟೇ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಬ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆಲ್. ಬಾಯ್, ಗುಡ್ ನೈಟ್.